ಎಂಪಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಪಕ್ಷದ ಕೆಲವರಿಗೆ ಯಡಿಯೂರಪ್ಪನವರು ಬೇಕಾಗಿಲ್ಲ, ಇದುವರೆಗೂ ಅಭಿವೃದ್ಧಿ ಕಾರ್ಯ ಶುರು ಆಗಿಲ್ಲ, ಕೊರೋನಾ ಬಂದು ಎಲ್ಲ ಹಾಳಾಗಿದೆ ಅಂದ್ರು ಎಂಪಿ ಕುಮಾರಸ್ವಾಮಿ. ಇನ್ನು ನಾಯಕತ್ವ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅಂದ್ರು. ಯಡಿಯೂರಪ್ಪನವರು ಇದ್ರೆ ಮಾತ್ರ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ. ಅರುಣ್ ಸಿಂಗ್ ಭೇಟಿ ಸಂದರ್ಭದಲ್ಲಿ ಸಿಎಂ ಪರ ನಿಲ್ತೀವಿ ಶಾಸಕ ಎಂಪಿ ಕುಮಾರಸ್ವಾಮಿ ಹೇಳಿಕೆ. ನನ್ನ ಸಹೋದ್ಯೋಗಿ ಕೃಷ್ಣ ಅವ್ರ ಜೊತೆ ಮಾತಾಡ್ಸಿದ್ರು. ಏನ್ ಮಾತಾಡಿದ್ರು ಎಂಪಿ ಕುಮಾರಸ್ವಾಮಿ ಬನ್ನಿ ಕೇಳಿಸ್ಕೊಳ್ಳೋಣ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೆಲವೊಂದಷ್ಟು ಜನ ಶಾಸಕರನ್ನ ಭೇಟಿ ಮಾಡಲಿದ್ದಾರೆ. ಪ್ರಮುಖವಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈಗಾಗಲೇ ಹಲವು ಶಾಸಕರು ಈಗಾಗಲೇ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ಪ್ರಮುಖವಾಗಿ ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಂಪಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಇವತ್ತು ಏನಾದರೂ ಭೇಟಿ ಮಾಡ್ತಾರ, ಮಾತುಕತೆ ನಡೆಸ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಇವತ್ತು ಅರುಣ್ ಸಿಂಗ್ ಅವರು ರಾಜ್ಯ ಪ್ರವಾಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಶಾಸಕರಿಗೆ ಅವರ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಇವತ್ತು ನೀವೇನಾದ್ರು ಭೇಟಿ ಮಾಡಬಹುದಾ? ಏನ್ ಭೇಟಿ ಮಾಡಿದಾಗ ಏನ್ ಚರ್ಚೆ ಮಾಡ್ತೀರಿ ಅಂತ ಸರ್? ನಮ್ಮನ್ನ ಪಕ್ಷದಿಂದ ನೀವು ಬನ್ನಿ ಅಂತ ಕರೆದಿಲ್ಲ. ನೀವು ಬಂದು ನಮ್ಮ ಪರ ಹೇಳಿ ಅವ್ರ ಪರ ಹೇಳಿ ಇವ್ರಿಗೆ ಆ ಥರದ್ದು ಯಾವುದು ನಡೆದಿಲ್ಲ. ಈ ರಾಜ್ಯ ಪಕ್ಷದ ಮುಖಂಡರು ಬಂದಾಗ ಸ್ವಲ್ಪ ಚಟುವಟಿಕೆ ಕಾಣಿಸ್ಕೊಂಡಾಗ ನಾವು ಇವತ್ತು ಬೆಂಗಳೂರಿಗೆ ಬಂದಿದ್ದು ಅಷ್ಟೇ. ನಮ್ಗೆ ಕರೆದಿಲ್ಲ. ಅಲ್ಲಿಗೆ ಹೋಗ್ತೀವಿ. ಅದು ಏನು ಅಭಿಪ್ರಾಯ ಹೇಳಕ್ಕೆ ನಮ್ಗೆ ಇವತ್ತು ನೋಡಿ ಒಂದು ಸಮಸ್ಯೆ ಅಂದರೆ ರಾಜ್ಯದ ಇಡೀ ಕರ್ನಾಟಕದ ಜನತೆಗೆ ಯಡಿಯೂರಪ್ಪನವ್ರು ಬೇಕಾಗಿದೆ. ಪಕ್ಷಗಳ ಕೆಲವರಿಗೆ ಬೇಡವಾಗಿದೆ. ಈಗ ನಮ್ಮ ಸರ್ಕಾರ ಬಂದು 2 ವರ್ಷ ಪೂರೈಸಿದೆ. ಆದರೆ ಇನ್ನೂ ಕೂಡ ನಾವು ಅಭಿವೃದ್ಧಿನ ಸ್ಟಾರ್ಟೇ ಮಾಡಿಲ್ಲ. ಇಡೀ ಕೊರೋನಾ ನಮ್ಮ ಅಭಿವೃದ್ಧಿನೆಲ್ಲ ತಿಂದಾಕ್ತು, ಬಜೆಟ್ನೇ ತಿಂದಾಕ್ತು. ಈ ಸಂದರ್ಭದಲ್ಲಿ ನಾವಿನ್ನು 1 ವರ್ಷ 2 ವರ್ಷ ಅಂತ ತಿಳ್ಕೊಂಡಿದ್ದೀವಿ. ಸುಳ್ಳು. ಒಂದು 10-12 ತಿಂಗಳಿಗೆ ನಾವು ಮತ್ತೆ ಚುನಾವಣೆ ತಯಾರಿ ಆಗಬೇಕು. ನಾವೇನೂ ಮಾಡ್ಕೊಂಡಿಲ್ಲ. ಈ ಅಂತ ನಾಯಕತ್ವ ಬದಲಾಯಿಸೋದು ಅಂದರೆ ಏನು ಅರ್ಥ? ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ 3 ಬಾರಿ ಕರ್ನಾಟಕದಲ್ಲಿ ಅಧಿಕಾರ ತಂದಿದ್ದಾರೆ. ಬಹಳ ಶ್ರಮ ವಹಿಸಿದ್ದಾರೆ. ಅವ್ರ ನಾಯಕತ್ವನ ಮುಂದುವರೆದ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಿಚುವೇಶನ್ ಅಲ್ಲಿ. ಅದರಿಂದ ಮತ್ತೆ ಯಾರು ಅದರದ್ದು ಬೇಕಲ್ಲ, ನೀನು ನಡ್ಸ್ಕೊಂಡು ಹೋಗ್ಬೇಕಲ್ಲ. ಅದರಿಂದ ಅವರು ಮನೆ ಮಾತಾಗಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಒಳ್ಳೆದಂತ ನನ್ನ ಅಭಿಪ್ರಾಯ ಸರ್. ಎಂಪಿ ಕುಮಾರಸ್ವಾಮಿ ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು. ಹಿಂದೆ ಒಂದ್ಸರಿ ಕೇಳ್ಕೊಂಡಿದ್ರು, ಆದ್ರೆ ಎಲ್ಲ ಒಂದ್ ಕಡೆ ಸಿಕ್ಕಿಲ್ಲ. ಪ್ರಮುಖವಾಗಿ ಯಾಕಂದ್ರೆ ದಲಿತರಲ್ಲಿ ಪ್ರಮುಖವಾಗಿ ಸಮುದಾಯದಲ್ಲಿ ಹಿರಿಯ ಶಾಸಕರಲ್ಲೂ ಕೂಡ ಹಿರಿಯರು. ಯಾಕೆ ಈಗ ಅರುಣ್ ಸಿಂಗ್ ಅವರು ಚರ್ಚೆ ಮಾಡೋ ಸಂದರ್ಭದಲ್ಲಿ ಏನಾದ್ರು ಕೇಳ್ಬೋದು, ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಬಹುದಾ ಅಂತ ಸರ್? ಅಲ್ಲ, ಈಗ ಅಸಂಬದ್ಧ ಆಗ ಸರ್. ಅದು ಕೇಳಿದ್ರೆ ಆ ಸಂದರ್ಭ ಬಂದಾಗ ನಾಲ್ಕು ಈಗ ಕೇಳಲ್ಲ ಸರ್. ನಮ್ಗೆ ಏನಂದ್ರೆ ಇವತ್ತು ಸರ್ಕಾರ ನಡಿಬೇಕು, ಮತ್ತೆ ಅಭಿವೃದ್ಧಿ ಆಗಬೇಕು. ಈಗ ಮತ್ತೆ ಕೊರೋನಾ ಮುಗಿಯೋ ಸಂದರ್ಭದಲ್ಲಿ ಮತ್ತೆ ಭೀಕರವಾದ ಅತಿವೃಷ್ಟಿ ನಡೀತು. ನಮ್ಮ ಅಲ್ಲಿದೆ ಮೂಡಿಗೆರೆ ಆ ಭಾಗದಲ್ಲೆಲ್ಲ. ಆ ಕಡೆ ಹೆಚ್ಚು ಗಮನ ಕೊಡ್ಬೇಕು ಸರ್. ಈಗ ಅಷ್ಟೇ, ಬೇರೆ ಇಲ್ಲ ಸರ್. ಸರ್, ಇವತ್ತಿನ ಭೇಟಿ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರಿಗೆ ಏನಾದರೂ ನಿಮ್ಮ ಒಪಿನಿಯನ್ ಕೇಳಿದಾಗ ನೀವೇನು ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು? ಯಾಕಂದ್ರೆ ಈಗಾಗಲೇ ಹಲವು ಶಾಸಕರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದೂರನ್ನ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಸರ್. ಈಗ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅಂತ ಸರ್? ಮುಖ್ಯಮಂತ್ರಿ ಪರವಾಗಿ ವಿರುದ್ಧ ದೂರ ಕೊಡಕ್ಕೆ ಇಷ್ಟಪಡಲ್ಲ. ಸಾಕಷ್ಟು ಸಂಕಷ್ಟದಲ್ಲಿ ಕೂಡ ಹಣಕಾಸಿನ ದುಸ್ತರ ಪರಿಸ್ಥಿತಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೇ ಮಾಡಕ್ ಸಾಧ್ಯ ಇರೋದು ಅನ್ನೋದನ್ನ ಇನ್ನೂ ಹೆಚ್ಚು ಮಾಡಿ ತೋರಿಸಿದ್ದಾರೆ. ಮೊನ್ನೆ 1 ಲಕ್ಷ ಕೊಟ್ಟು ಅಂದ್ರೆ ಕೊರೋನಾ ಡೆತ್ ಆದವರಿಗೆ ಅಂದ್ರೆ ಹುಡುಗಾಟಿಗೆ ಅವೆಲ್ಲ ಬಹಳ ಒಂದು ಮಹತ್ವ ಯೋಜನೆಗಳು. ಅದರಿಂದ ನಾವು ಮುಖ್ಯಮಂತ್ರಿ ವಿರುದ್ಧ ನಾನಂತ ಹೇಳಕ್ಕಾಗಲ್ಲ ಸರ್. ಯಡಿಯೂರಪ್ಪನವರು ಬಿಟ್ರೆ ಪರ್ಯಾಯವಾಗಿ ನಾಯಕ ಏನಾದ್ರು ಸಿಎಂ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲೋದು ಸಾಧ್ಯ? ನಾನು ಹೇಳೋದು ಸರ್. ನಮ್ಮ ಪಕ್ಷ ಬಹಳ ಪ್ರಬಲವಾಗಿದೆ. ನಾನೇನು ಹೇಳೋದು ಸರ್. ಹೈಕಮಾಂಡ್ ಏನಾದ್ರು ಇದ್ರ ಬಗ್ಗೆ ತೀರ್ಮಾನ ಆಯ್ತು ಅಂತಂದ್ರೆ ನಿಮ್ಮ ಒಪಿನಿಯನ್ ಅಂತ ಸರ್? ಅಲ್ಲ, ಒಂದು ಪಕ್ಷ ಒಂದು ಹೇಳಿದಾಗ ನಾವು ಅದನ್ನ ಮೀರಿ ಮಾಡಕ್ಕಾಗಲ್ಲ ಅಂತ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಪಕ್ಷಕ್ಕೆ ಹೇಳ್ತೀವಿ. ಇದಿಷ್ಟು ಎಂಪಿ ಕುಮಾರಸ್ವಾಮಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಯಡಿಯೂರಪ್ಪನ